ಯಶ್ ಅವರು 4 ವರ್ಷ ತಗೊಂಡಿದ್ದಾರೆ ಒಂದು ಸಿನಿಮಾ ಮಾಡೋಕ್ಕೆ. ಬಟ್ ಆ 4 ವರ್ಷದಲ್ಲಿ 4 ಸಿನಿಮಾ ಮಾಡಬಹುದು ಈಗ ಕನ್ನಡ ಸಿನಿಮಾಗಳನ್ನ. ಈಗ ರಿಷಬ್ ಶೆಟ್ಟಿ ಇನ್ನು ನೆಕ್ಸ್ಟ್ ಕನ್ನಡ ಸಿನಿಮಾ ಮಾಡೋಕ್ಕೆ ಅವ್ರಿಗೆ ಎಷ್ಟು ವರ್ಷ ತಗೊಂತಾರೋ ಗೊತ್ತಿಲ್ಲ. ಯಾಕಂದ್ರೆ ಆಲ್ರೆಡಿ ಅವರು ತೆಲುಗು ಸಿನಿಮಾ ಫಿಟ್ ಆಗಿದ್ದಾರೆ, ಆಲ್ರೆಡಿ ಅವರು ಇನ್ನೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾ ಇದ್ದಾರೆ. ಕನ್ನಡ ಸಿನಿಮಾ ಯಾವಾಗ ಮಾಡ್ತಾರೆ ಅವರು? ಸೊ ಇದು ನಿಜಕ್ಕೂ ನಾವು ತುಂಬ ಕನ್ಸರ್ನಿಂದ ಕಾಳಜಿಯಿಂದ ಕನ್ನಡ ಚಿತ್ರರಂಗನ ಇವರು ಈಗ ಯಾಕಂದರೆ ನಿಮಗೆ ಗೊತ್ತಿದೆ ದರ್ಶನ್ ಅವರು ಎಲ್ಲಿದ್ದಾರೆ, ದರ್ಶನ್ ಈಚೆ ಬರ್ತಾರೋ ಒಳಗಡೆ ಇರ್ತಾರೋ ಯಾರಿಗೂ ಗೊತ್ತಿಲ್ಲ. ಪುನೀತ್ ಅವರು 4 ವರ್ಷ ಆಯಿತು ನಮ್ಮನ್ನ ಆಗಲಿ ಇಂಡಸ್ಟ್ರಿನಲ್ಲಿ. ಸುದೀಪ್ ಅವರು ವರ್ಷಕ್ಕೆ ಇವಾಗ ವರ್ಷಕ್ಕೆ 1 ಸಿನಿಮಾ 2 ಸಿನಿಮಾ ಮಾಡ್ತಾ ಇದ್ದಾರೆ. ಈಗ ಸುದೀಪ್ ಅವರು ಪ್ಯಾನ್ ಇಂಡಿಯಾ ಸ್ಟಾರ್ ತುಂಬ ಹಿಂದೆನೇ ಆಗಿದ್ರು. ಅವರು ಹಿಂದಿ ಸಿನಿಮಾಗಳು ಮಾಡಿದ್ರು, ಬೇಜಾನ್ ಸಿನಿಮಾಗಳು ಮಾಡಿದ್ರು. ಆದರೆ ಯಾವತ್ತೂ ಅವರು ಕನ್ನಡ ಸಿನಿಮಾ ಇಂಡಸ್ಟ್ರಿ ಬಿಟ್ಟು ಹೋಗಲೇ ಇಲ್ಲ. ಇವತ್ತಿಗೂ ಅವರು JP ನಗರದಲ್ಲಿ ಇರ್ತಾರೆ. ಇವತ್ತಿಗೂ ಅವರು ಕನ್ನಡ ಸಿನಿಮಾನೇ ಮಾಡ್ತಿದ್ದಾರೆ, ತಮಿಳು ಚಿತ್ರಗಳು ಮಾಡ್ತಿದ್ದಾರೆ. ಆದರೆ ಕನ್ನಡ ಐಡೆಂಟಿಟಿ ಇದೆ ಅವರಿಗೆ. ಸುದೀಪ್ನ ನಾವು ಕನ್ನಡ ಚಿತ್ರರಂಗದ ನಟ ಅಂತ ಕರೀತಾರೆ. ಆದರೆ ಯಶನ್ನಾಗಲಿ ರಿಷಬ್ ಶೆಟ್ಟಿನ ನಾವು ಕನ್ನಡ ನಟರು ಅಂತ ಕರೆಯೋಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ಯು ಆರ್ ನಾಟ್ ರೀಚಬಲ್.